6ನೇ ತರಗತಿ ಮರುಸಿಂಚನ ಸಮಾಜ ವಿಜ್ಞಾನ ಚಟುವಟಿಕೆ ಹಾಳೆ 1 ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಚಟುವಟಿಕೆ 1 ನೀಡಿರುವ ಭೂಪಟದಲ್ಲಿ ಕರ್ನಾಟಕದ ಜಿಲ್ಲೆಗಳನ್ನು ವಿಭಾಗವಾರು ಪಟ್ಟಿ ಮಾಡಿರಿ. ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಪಟ್ಟಿ ಮಾಡಲಾಗಿದೆ. ಚಟುವಟಿಕೆ 2 ಕರ್ನಾಟಕದ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ನೀಡಲಾಗಿದೆ. ಈ ಸ್ಥಳಗಳ ಹೆಸರುಗಳನ್ನು ಬರೆಯಿರಿ ಹಾಗೂ ಇವುಗಳು ಯಾವ ಜಿಲ್ಲೆಯಲ್ಲಿದೆ ಎಂಬುದನ್ನು ಬರೆಯಿರಿ. ವಿಧಾನಸೌಧ ಬೆಂಗಳೂರು, ಕಲ್ಲಿನ ರಥ ಹಂಪಿ. ಹಾಗೆ ಗೊಮ್ಮಟೇಶ್ವರ ಸ್ಥಳ ಶ್ರವಣಬೆಳಗೊಳ, ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗೊಮ್ಮಟೇಶ್ವರ ವಿಗ್ರಹ ಹಾಸನ ಜಿಲ್ಲೆಯಲ್ಲಿದೆ. ಗೋಲಗುಮ್ಮಟ ವಿಗ್ರಹ ಸ್ಥಳ ವಿಜಯಪುರದಲ್ಲಿದೆ. ಶ್ರೀ ದುರ್ಗಾ ದೇವಾಲಯ ಸ್ಥಳ ಐಹೊಳೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಅಂಬಾವಿಲಾಸ ಅರಮನೆ ಸ್ಥಳ ಮೈಸೂರು ಜಿಲ್ಲೆಯಲ್ಲಿದೆ. ಉಚ್ಚ ನ್ಯಾಯಾಲಯ ಸ್ಥಳ ಬೆಂಗಳೂರು ಜಿಲ್ಲೆಯಲ್ಲಿದೆ. ಚಟುವಟಿಕೆ 3 ಚಟುವಟಿಕೆ 1ರಲ್ಲಿ ನೀಡಲಾದ ಕರ್ನಾಟಕದ ಭೂಪಟದ ಸಹಾಯದಿಂದ ನಿಮ್ಮ ಜಿಲ್ಲೆ ಯಾವುವು ಎಂಬುದನ್ನು ಬರೆಯಿರಿ. ನನ್ನ ಜಿಲ್ಲೆ ಶಿವಮೊಗ್ಗ. ನನ್ನ ನೆರೆಹೊರೆಯ ಜಿಲ್ಲೆಗಳು ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ. ಹಾಗೆ 2ನೇ ಪ್ರಶ್ನೆ, ನಿಮ್ಮ ಜಿಲ್ಲೆಯಲ್ಲಿನ 2 ಪ್ರಮುಖ ಪ್ರವಾಸಿ ತಾಣಗಳನ್ನು ಬರೆಯಿರಿ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳೆಂದರೆ ಜೋಗ ಜಲಪಾತ ಹಾಗೂ ಕೊಡಚಾದ್ರಿ. 3ನೇ ಪ್ರಶ್ನೆ, ನಿಮ್ಮ ಜಿಲ್ಲೆಯಲ್ಲಿ ಬೆಳೆಯುವ 2 ಪ್ರಮುಖ ಬೆಳೆಗಳನ್ನು ಹೆಸರಿಸಿ. ಅಡಿಕೆ, ಭತ್ತ, ಬಾಳೆ. ಹಾಗೂ ನಿಮ್ಮ ಜಿಲ್ಲೆಯಲ್ಲಿ ನೆರೆಹೊರೆ ಜಿಲ್ಲೆಗಳಲ್ಲಿ ಹರಿಯುವ ಪ್ರಮುಖ ನದಿಗಳನ್ನು ಹೆಸರಿಸಿ. ಪ್ರಮುಖ ನದಿಗಳೆಂದರೆ ತುಂಗಭದ್ರಾ, ಕುಮುದ್ವತಿ, ಬಾರಾಹಿ, ಸೌಪರ್ಣಿಕ, ಹೇಮಾವತಿ, ನೇತ್ರಾವತಿ, ಕಾಳಿ, ಅಘನಾಶಿನಿ, ಶರಾವತಿ. ಹಾಗೂ ಚಟುವಟಿಕೆ 4 ಕರ್ನಾಟಕವು ಒಂದು ರಾಜ್ಯ ಹಲವಾರು ಜಗತ್ತು ಎಂಬುದನ್ನು ಸಮರ್ಥಿಸುವ ಅಂಶಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳನ್ನು ಓದಿ ಸರಿ, ಹೌದು, ಇಲ್ಲ ಎಂಬುದಾಗಿ ಉತ್ತರಿಸಿ. ಕರ್ನಾಟಕಕ್ಕೆ ಸಮುದ್ರ ತೀರವಿದೆ. ಎಲ್ಲ 1ರಿಂದ 10ನೇ ಪ್ರಶ್ನೆಯವರೆಗೂ ಹೌದು ಎಂಬ ಉತ್ತರವನ್ನು ಬರೆಯಿರಿ. ಇದು ಚಟುವಟಿಕೆ 4ರ ಉತ್ತರ. ಮಲಪ್ರಭಾ, ಕೃಷ್ಣಾ, ಘಟಪ್ರಭಾ, ತುಂಗಭದ್ರಾ. ಕಾಳಿ, ಕುಮುದ್ವತಿ, ನೇತ್ರಾವತಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಕಪಿಲಾ. ಈ ಕೆಳಕಂಡ ನದಿಗಳ ಹೆಸರನ್ನು ಕರ್ನಾಟಕದ ಒಂದು ನಕ್ಷೆಯಲ್ಲಿ ಗುರುತಿಸಿ. ಚಟುವಟಿಕೆ ಹಾಳೆ 2 ಭಾರತ ನಮ್ಮ ಹೆಮ್ಮೆ. ಚಟುವಟಿಕೆ 1 ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ವಿವಿಧ ರಾಜ್ಯಗಳ ಪ್ರಸಿದ್ಧ ನೃತ್ಯಗಳ ಚಿತ್ರಗಳನ್ನು ಅಂಟಿಸಿ ಬರೆಯಿರಿ. ಚಟುವಟಿಕೆ 2 ಈ ಕೆಳಗೆ ನೀಡಿರುವ ಏಷ್ಯಾ ಖಂಡದ ನಕಾಶೆಯಲ್ಲಿ ಭಾರತೀಯ ಸಂಸ್ಕೃತಿ ಹರಡಿದ್ದನ್ನು ಗುರುತಿಸಿ. ಸುಳುವುಗಳು ಅಫ್ಘಾನಿಸ್ತಾನ, ನೇಪಾಳ, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್, ಶ್ರೀಲಂಕಾ. ಚಟುವಟಿಕೆ 3 ಭಾರತದಲ್ಲಿ ಬೆಳೆಯುವ ಪ್ರಧಾನ ಆಹಾರ ಚಿತ್ರಗಳನ್ನು ಅಂಟಿಸಿ ಹೆಸರಿಸಿ. ಚಟುವಟಿಕೆ 4 ಈ ಕೆಳಗಿನ ಚಿತ್ರವಾಕ್ಯಗಳಿಗೆ ಒಂದು ಪದ ನೀಡಿರಿ ಹಾಗೂ ಚಟುವಟಿಕೆ 5 ಶಿಕ್ಷಕರ ಸಹಾಯದಿಂದ ಈ ಘೋಷಣೆಗಳನ್ನು ಹೇಳುವ ಅಭ್ಯಾಸ ಮಾಡಿರಿ. ಚಟುವಟಿಕೆ 5 ಶಿಕ್ಷಕರ ಸಹಾಯದಿಂದ ಈ ಘೋಷಣೆಗಳನ್ನು ಹೇಳುವ ಅಭ್ಯಾಸವನ್ನು ಮಾಡಿರಿ. ಇದರಂತೆ ಸೂಕ್ತವಾದ ಒಂದು ಘೋಷಣಾ ವಾಕ್ಯವನ್ನು ರಚಿಸಿ. ಚಟುವಟಿಕೆ ಹಾಳೆ 3 ಉತ್ತರ ಭಾರತದ ರಾಜಮನೆತನಗಳು ಒಂದು ತುಲನಾತ್ಮಕ ಪರಿಚಯ. ಚಟುವಟಿಕೆ 1 ಈ ಕೆಳಗೆ ನೀಡಿರುವ ಚಿತ್ರಗಳ ವೈಶಿಷ್ಟ್ಯತೆಯನ್ನು ಒಂದೆರಡು ವಾಕ್ಯಗಳಲ್ಲಿ ಬರೆಯಿರಿ. ಚಿತ್ರಗಳು ಹಾಗೂ ಚಿತ್ರಗಳಲ್ಲಿನ ಮಾಹಿತಿ. ಮೌರ್ಯ ಸಾಮ್ರಾಜ್ಯದ ಒಂದು ಚಿತ್ರವಾಗಿದೆ. ಭಗವಾನ್ ಬುದ್ಧನು ಧ್ಯಾನ ಮಾಡುತ್ತಿರುವುದು ಹಾಗೂ ತಾಜ್ ಮಹಲ್. ಇದು ಮೊಘಲ್ ಚಕ್ರವರ್ತಿ ಸಾಮ್ರಾಜ್ಯದ ಚಕ್ರವರ್ತಿಯು ತನ್ನ ಪತ್ನಿಯ ಮಮತಾಜ್ ಮಹಲ್ ಸ್ಮರಣಾರ್ಥಕವಾಗಿ ನಿರ್ಮಿಸಿದನು. ಗುರುಕುಲ ಪದ್ಧತಿ ಹಿಂದಿನ ರಾಜಮನೆತನದ ಆಳ್ವಿಕೆಯಲ್ಲಿ ಕಾಲದಲ್ಲಿ ಶಿಕ್ಷಣವನ್ನು ಋಷಿಮುನಿಗಳು ಗುರುಕುಲದಲ್ಲಿ ಕೊಡುತ್ತಿದ್ದರು ಅಥವಾ ನೀಡುತ್ತಿದ್ದರು. ಚಟುವಟಿಕೆ 2 ಈ ಕೆಳಗೆ ನೀಡಿರುವ ಚಿತ್ರಗಳು ಆಧುನಿಕ ಹಾಗೂ ಪ್ರಾಚೀನ ಜನಜೀವನಕ್ಕೆ ಸಂಬಂಧಿಸಿದೆ. ಮೊದಲ ಪಟ್ಟಿಗೆ ಹೊಂದುವ ಆಗುವಂತೆ 2ನೇ ಪಟ್ಟಿಯಲ್ಲಿರುವ ಚಿತ್ರಗಳಿಗೆ ಬಾಣದ ಚಿಹ್ನೆ ಮೂಲಕ ಗುರುತು ಮಾಡಿರಿ. ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರುವ ಪ್ರಾಚೀನ ವಸ್ತುಗಳ ಜೊತೆ ಬಿ ಪಟ್ಟಿಯಲ್ಲಿರುವ ಆಧುನಿಕ ವಸ್ತುಗಳನ್ನು ಸೇರಿಸಿ ಬರೆಯಿರಿ. ಚಟುವಟಿಕೆ 3ರಲ್ಲಿ ಭಾರತ ನಕ್ಷೆಯಲ್ಲಿ ಈ ಕೆಳಗೆ ನೀಡಿರುವ ಸ್ಥಳಗಳನ್ನು ಗುರುತಿಸಿ. ಚಟುವಟಿಕೆ 4 ಕೆಳಗೆ ನೀಡಿದ ಮಾಹಿತಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರವನ್ನು ಬರೆಯಿರಿ.
2ನೇ ಪ್ರಶ್ನೆಗೆ ಉತ್ತರ ಛತ್ರಪತಿ ಶಿವಾಜಿ. 3ನೇ ಪ್ರಶ್ನೆಗೆ ಉತ್ತರ ಅಶೋಕ. 4ನೇ ಪ್ರಶ್ನೆಗೆ ಉತ್ತರ ಮೊಘಲ್ ಸಾಮ್ರಾಜ್ಯ. ಚಟುವಟಿಕೆ 5. ಈ ಚಿತ್ರದಲ್ಲಿರುವ ರಾಜನ ಹೆಸರನ್ನು ಗುರುತಿಸಿ ಅವರ ಸಾಧನೆಯನ್ನು ಬರೆಯಿರಿ. ಚಟುವಟಿಕೆ 5. ಈ ಚಿತ್ರದಲ್ಲಿರುವ ರಾಜನ ಹೆಸರು ಗುರುತಿಸಿ ಅದರ ಸಾಧನೆಯ ಬಗ್ಗೆ ಬರೆಯಿರಿ. ರಾಜನ ಹೆಸರು ಪೃಥ್ವಿರಾಜ ಚೌಹಾಣ್. ಚಟುವಟಿಕೆ 4. ಮೌರ್ಯ ಸಮಾಜ. ಚಟುವಟಿಕೆ 1. ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕೆಳಗೆ ನೀಡಿದ ಸುಳುವುಗಳನ್ನಾಧಾರಿಸಿ ಲೇಖನ ಸಿದ್ಧಪಡಿಸಿ. ಐತಿಹಾಸಿಕ ಸ್ಥಳದ ಒಂದು ಸುಳುವು. ಚಟುವಟಿಕೆ 2ರ ಉತ್ತರ ಇದು. ನಂತರ ಚಟುವಟಿಕೆ 3. ಬಿಟ್ಟ ಸ್ಥಳಗಳನ್ನು ತುಂಬಿ ಬರೆಯಿರಿ. ಮೌರ್ಯ ಸಮಾಜವನ್ನು ಆಳಿದ ಪ್ರಮುಖ ಅರಸರ ಹೆಸರು ಹಾಗೂ ಅವರ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಕರ್ನಾಟಕದಲ್ಲಿ ಅಶೋಕ ಶಾಸನ ಗುರುತಿಸಿರುವ ಸ್ಥಳಗಳನ್ನು ಪಟ್ಟಿ ಮಾಡಿ. ಕರ್ನಾಟಕದ ಅಶೋಕನ ಶಾಸನ ದೊರೆತಿರುವ ಸ್ಥಳಗಳನ್ನು ಪಟ್ಟಿ ಮಾಡಿ. ಚಟುವಟಿಕೆ 5. ಪ್ರಾಚೀನ ಮತ್ತು ಪ್ರಸ್ತುತ ಸಮಯದ ವಸ್ತುಗಳ ಚಟುವಟಿಕೆಗಳನ್ನು ವ್ಯತ್ಯಾಸೀಕರಿಸುವುದು. ಚಟುವಟಿಕೆ 2. ಪ್ರಾಚೀನ ಕೃಷಿ ಉಪಕರಣಗಳು ಹಾಗೂ ಆಧುನಿಕ ಉಪಕರಣಗಳನ್ನು ವಿಂಗಡಿಸಿ ಹಾಗೂ ವೃತ್ತಿಗಳು ಹಾಗೂ ಮಾಡುವ ಕೆಲಸದ ಹೆಸರು ಪಟ್ಟಿ ಮಾಡಿ. ಚಟುವಟಿಕೆ 4. ನೀವು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಕಿರುಚಿತ್ರವನ್ನು ವೀಕ್ಷಿಸಿ ವಸ್ತುಗಳನ್ನು ಪಟ್ಟಿ ಮಾಡಿ. ಚಟುವಟಿಕೆ 6ರ ಉತ್ತರಗಳು. ಬಟ್ಟೆಗಳು ಹಾಗೂ ಅವುಗಳನ್ನು ತಯಾರಿಸುವ ಬಟ್ಟೆ, ಪಾತ್ರೆಗಳು, ಕೃಷಿ ಸಂಬಂಧಿತ ವಸ್ತುಗಳನ್ನು ಹೇಗೆ ತಯಾರಿಸುತ್ತಾರೆ ಹಾಗೂ ಸಾರಿಗೆ ವಿಧಾನಗಳು ಮತ್ತು ಆಹಾರ. ನೆಕ್ಸ್ಟ್ ಚಟುವಟಿಕೆ 2. ಪ್ರಾಚೀನ ಹಾಗೂ ಪ್ರಸ್ತುತ ಕಾಲದಲ್ಲಿ ಜನರ ಜೀವನೋಪಾಯಕ್ಕಾಗಿ ನಡೆಸುತ್ತಿರುವ ಇದನ್ನು ಪಟ್ಟಿ ಮಾಡಿ. ಪ್ರಾಚೀನ ಕಾಲದಲ್ಲಿ ಜನರು ಕೃಷಿ, ವ್ಯಾಪಾರ, ಬೇಟೆಯಾಡುವುದು, ಗುಡಿ ಕೈಗಾರಿಕೆ. ಪ್ರಸ್ತುತ ಕಾಲದಲ್ಲಿ ವಿವಿಧ ವೃತ್ತಿಗಳು ಹಾಗೂ ಕಾರ್ಖಾನೆ. ನೆಕ್ಸ್ಟ್ ಚಟುವಟಿಕೆ 3. ಈ ಕೆಳಗಿನ ಚಿತ್ರಗಳು ಜನರು ನಿರ್ವಹಿಸುತ್ತಿರುವ ಉದ್ಯೋಗಗಳನ್ನು ಗುರುತಿಸಿ ಬರೆಯಿರಿ. ಚಿತ್ರಗಳು ಹಾಗೂ ಅದರ ವೃತ್ತಿಗಳನ್ನು ಗುರುತಿಸಿ. ಕುಂಬಾರ ಮಡಿಕೆ ತಯಾರಿಸುತ್ತಾನೆ. ನಂತರ ರೈತ ಹೊಲದಲ್ಲಿ ಉಳುಮೆ ಮಾಡುತ್ತಾನೆ. ವ್ಯಾಪಾರಿ ದಿನನಿತ್ಯ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಾನೆ. ವಾಹನಗಳನ್ನು ಚಲಾಯಿಸುವ ಚಾಲಕ. ರೋಗಿಯನ್ನು ನೋಡಿ ಔಷಧಿ ನೀಡುವ ವೈದ್ಯೆ. ದೋಣಿ ನಡೆಸುವ ಅಂಬಿಗ. ಕಟ್ಟಡ ಮನೆಗಳನ್ನು ನಿರ್ಮಾಣ ಮಾಡುವ ಯೋಜನೆ ಇಂಜಿನಿಯರ್. ಮೀನುಗಳನ್ನು ಹಿಡಿಯುವ ಮೀನುಗಾರಿಕ. ಚಟುವಟಿಕೆ 4ರ ಉತ್ತರಗಳು. ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು. ಚಟುವಟಿಕೆ 5. ನಿಮ್ಮ ಊರಿನಲ್ಲಿ ಆಚರಿಸುವ ಹಬ್ಬಗಳು ಹಾಗೂ ತಯಾರಿಸುವ ವಿಶೇಷದ